ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗಲ್ಲಿ ಫ್ಲ್ಯಾಟ್ ಒಂದು ಟ್ರೇಡ್ ಅಂತಲೇ ಹೇಳ್ಬೋದು. ಫ್ಲ್ಯಾಟ್ ಟ್ರೇಡ್ ಆ್ಯಪಲ್ಲಿ ಫ್ಲ್ಯಾಟ್ ಟ್ರೇಡ್ ಆಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಸರ್ಟನ್ ಪಾಯಿಂಟಲ್ಲಿ ನನಗೆ ಈ ಒಂದು ಆಲ್ಗೋ ಟ್ರೇಡಿಂಗಲ್ಲಿ ಹತ್ತಿರ ₹1,800 2,000 ಗಂಟ ಪ್ರಾಫಿಟಲ್ಲಿತ್ತು. ಮಾರ್ಕೆಟ್ ಇದೇ ರೀತಿ ಟ್ರೆಂಡಿಂಗ್ ಏನಾದ್ರು ಕಂಟಿನ್ಯೂಷನ್ ಆಗಿತ್ತು ಅಂತ ಹೇಳಿದ್ರೆ ಪ್ರಾಬಬ್ಲಿ ಒಂದು ನಮಗೆ ಅದು ಸಿಗಾಡೆ ಒಂದು ಸೂಪರ್ ಪ್ರಾಫಿಟ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು. ಆಲ್ಮೋಸ್ಟು 10 ಕಾಲ್ಗೆ ಈ ಟೈಮಲ್ಲಿ ಏನು ಮಾರ್ಕೆಟ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮಗೆ ಒಂದು ಸ್ವಲ್ಪ ಲಾಸ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ನೀವು ನೋಡಿದ್ರೆ ಈ 47,900 ನಾವೇನು ಸೆಲ್ ಮಾಡಿದ್ರಿ ಸಿ ಮತ್ತು ಪಿ, ಅದರಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ನನಗೆ ₹700 ಪ್ರಾಫಿಟಲ್ಲೇ ಇದೆ. ಈ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಒಂದು 2 ಸ್ಟ್ರೈಕ್ ಏನು ಬೈ ಮಾಡಿದ್ವಿ, ಅದರಿಂದ ಒಂದು ಆಲ್ಮೋಸ್ಟ್ ಒಂದು 600 700-800 ಲಾಸ್ ಆಗಿದೆ ಅನ್ನೋದು ಬಿಟ್ಟರೆ ಓವರಾಲ್ ನಮ್ಮ ಒಂದು ಅಕೌಂಟಲ್ಲಿ ಒಂದು ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ನಮ್ಮ ಸಬ್ಸ್ಕ್ರೈಬರು ನಿನ್ನೆ ಒಂದು ಟ್ರೇಡಲ್ಲಿ ಕಳಿಸಿ ಅವರು ಸಹ ಒಂದು ಟೆನ್ಷನಲ್ಲಿ ಕ್ಲೋಸ್ ಮಾಡಿದರು. ಅವರು ಸಹ ಒಂದು ₹1,500-2,000 ನೆನ್ನೆ ಲಾಸಲ್ಲಿ ಮಾಡ್ಕೊಂಡಿದ್ದು ಅಂತ ಅಂದ್ಕೊತೀನಿ. ಇವತ್ತು ಸಹ ಅವರು ಟೆನ್ಷನ್ ಬಿತ್ಕೊಂಡು ಆಲ್ಮೋಸ್ಟ್ ₹112 ಆಲ್ರೆಡಿ ಹೇಳಿದ್ನಲ್ಲ, 1-1.5 ಸಾವಿರ ಅವ್ರಿಗೆ ಅಕೌಂಟಲ್ಲಿ ಪ್ರಾಫಿಟ್ ಇತ್ತು ಅಂತ ಹೇಳಿದ್ರು. ಅದರಿಂದ ನೆಗೆಟಿವ್ ಆದಮೇಲೆ ಟೆನ್ಷನ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಈ ರೀತಿ ಒಂದು ಆಲ್ಗೋ ಟ್ರೇಡಿಂಗಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ಬಟ್ ಕೆಲವೊಂದು ಟೈಮ್ ಏನು ಮಾಡೋಕ್ಕಾಗತ್ತೆ, ಜಸ್ಟ್ ಒಂದು ಕಂಟ್ರೋಲ್ ಮಾಡಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಅವರ ಒಂದು ಸ್ಕ್ರೀನ್ಶಾಟ್ ಸಹ ಶೇರ್ ಮಾಡ್ತೀನಿ. ಜಸ್ಟ್ ಒಂದು ಇನ್ಸ್ಪಿರೇಷನ್ ಪರ್ಪಸ್ ಬರಲಿ. ಅದ್ರ ಜೊತೆಗೆ ಒಂದು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಒಬ್ಬ ಟ್ರೇಡರ್ ಜರ್ನಿಯಲ್ಲಿ ಯಾವ್ಯಾವ ರೀತಿ ಒಂದು ಡಿಫಿಕಲ್ಟೀಸ್ ಬರ್ಬೋದು ನೋಡಿ. ಲಾಸ್ಟ್ ಮಂತ್ ನೀವು ನೋಡಿದ್ರೆ ಓವರಾಲ್ ನಮಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಪ್ರಾಫಿಟ್ ಬರ್ತಿತ್ತು. ಈ ಮಂತ್ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಲಾಸಸ್ ಬರ್ತಿದೆ. ಹಾಗಂತ ನಾವು ಸ್ಟ್ರಾಟಜಿ ಚೇಂಜ್ ಮಾಡಿ ಆ ಮಾರ್ಕೆಟ್ನ ಕಂಪ್ಲೇಂಟ್ ಮಾಡಿದ್ರೆ ನಮಗೆ ಸಕ್ಸಸ್ ಬರೋದಿಲ್ಲ. ಈ ಮಂತ್ ಫುಲ್ ನೋಡೋಣ ಹೆಂಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಅದ್ರ ಜೊತೆಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಸ್ಟ್ರಾಟಜಿ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತೀನಿ ಅಂತ. ನಾಳೆ ನಾಡಿದ್ದು ಸ್ವಲ್ಪ ಟೈಮ್ ಸಿಗುತ್ತೆ, ಸ್ವಲ್ಪ ಚೇಂಜಸ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲ ಅಂತ ಹೇಳಿದ್ರೆ ಮಿಡ್ ಆಫ್ ದ ಮಂತ್ ಒಂದು 15ರಿಂದ 16, 17 ಅಥವಾ ನೆಕ್ಸ್ಟ್ ವೀಕ್ ಎಂಟರ್ ವೀಕ್ ಆದಮೇಲೆ ಮಾರ್ಕೆಟ್ ಇದೇ ರೀತಿ ಏನಾದರೂ ಸ್ವಲ್ಪ ಡೌನ್ ಟ್ರೆಂಡ್ ಕಡೆ ಹೋಗ್ತಿತ್ತು, ಆದರೆ ನಮ್ಗೆ ಲಾಸ್ ಕೊಡ್ತಿದೆ ಅಂತ ಹೇಳಿದ್ರೆ ಅಲ್ಲೂ ಸಹ ನಾವು ಈ ಮಂತ್ ಒಂದು ಹೋಲ್ಡ್ ಬಿಟ್ಟು ನೆಕ್ಸ್ಟು ಮೇ ಜೂನಿಂದ ಕಂಟಿನ್ಯೂಷನ್ ಮಾಡ್ಬೋದು. ಈ ರೀತಿ ಒಂದು ಸುಮಾರು ಒಂದು ಆಪ್ಷನ್ಸ್ಗಳಿದೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬೋದು ಅನ್ನೋ ಒಂದು ಆಪ್ಷನ್ಗಳು ನಮ್ಗೆ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಅದಕ್ಕೋಸ್ಕರ ಆ ರೀತಿ ಒಂದು ಆಪ್ಷನ್ಗಳನ್ನ ಇಟ್ಕೊಂಡು ನಾವು ಟ್ರೇಡಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಜರ್ನಿಯಲ್ಲಿ ನಾವು ಸಕ್ಸಸ್ ಆಗೋದು 100% ಚಾನ್ಸಸ್ ಇದ್ದೇ ಇರುತ್ತೆ. ಇದು ನಾನು ಅಂದ್ಕೊಂಡು ಇಲ್ಲ ಲಾಸ್ ಆಯಿತು ಸತೀಶ್ ಅವರು ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ, ಲಾಸ್ ಆಯಿತು, ನಾವು ಏನಂತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು, ಈಗ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಚಾನ್ಸ್ನ ಮಿಸ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಒಂದು ಟ್ರೇಡರ್ ಜರ್ನಿ ಯಾವ ರೀತಿ ನಿಮಗಿರಲಿ ಅಥವಾ ನಮ್ಮ ಜರ್ನಿ ಯಾವ ರೀತಿ ಆಗ್ತಿದೆ, ಆ ಒಂದು ಜರ್ನಿ ನಿಮಗೆ ಬಂತಂದರೆ ನೀವು ಯಾವ ರೀತಿ ಒಂದು ಹ್ಯಾಂಡಲ್ ಮಾಡ್ಬೋದು ಅಂತ ಒಂದು ಸೈಕಾಲಜಿಕಲ್ ಮೈಂಡ್ ಗೇಮ್ನ ನೀವು ಪ್ಲಾನಿಂಗ್ ಮಾಡಿಕೊಂಡ್ರೆ 100% ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸಕ್ಸಸ್ ಆಗಬಹುದು. ಓಕೆ, ಅದ್ರ ಜೊತೆಗೆ ನಮ್ಮ ಒಂದು 207ನ ಒಂದು ಲಾಸ್ನ ಅಪ್ಡೇಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು 17,000 ಆಲ್ಮೋಸ್ಟ್ ಲಾಸ್ಟ್ ಮಂತ್ ನಮ್ಗೆ ಏನು ಪ್ರಾಫಿಟ್ ಬಂದಿತ್ತು ಅದಕ್ಕೆ ಅಲ್ಲಿಗೆ ಒಂದು ನಾಕ್ ಆಫ್ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇನ್ ಕೇಸ್ ಏನಾದರೂ 4th ಫೇಸ್ 5th ಫೇಸಲ್ಲಿ ಕರೆಂಟ್ ಗೌರ್ಮೆಂಟ್ ಸ್ಟ್ರಾಂಗಾಗಿ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇದ್ದರೆ ನಮಗೆ ಈ ಒಂದು ಸ್ಟ್ರಾಟಜಿಯಲ್ಲಿ 100% ಪ್ರಾಫಿಟ್ ಕೊಡುವಂಥ ಚಾನ್ಸಸ್ಸು ಕಂಟಿನ್ಯೂಷನ್ ಆಗುತ್ತೆ. ಇಲ್ಲ ಅಂತ ಹೇಳಿ ಆಲ್ರೆಡಿ ಹೇಳಿದ್ನಲ್ಲ, ಅದೇ ರೀತಿಯ ಒಂದು ಏನಂತ ಒಂದು ಜರ್ನಿನ ಕಂಟಿನ್ಯೂಷನ್ ಮಾಡೋಣ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.